ನಮಸ್ಕಾರ. ನನ್ನೆಲ್ಲ ರೈತ ಬಾಂಧವರಿಗೆ ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನು ಮುಂದೆ ನಮ್ಮ ಒಂದು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬರ್ತವೆ. ಸೊ ಆಲ್ರೆಡಿ ಸುಮಾರು 4-5 ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಮ್ಮ ಪ್ರಾಕ್ಟಿಕಲಿ ಅನುಭವನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇದು ನಮ್ಮ ತಾತರ ಜಮೀನು, ಕೊರ್ಲಕುಂಟೆ ವಿಲೇಜು, ಪುಟ್ರಹಳ್ಳಿಗೆ ಸೇರುತ್ತೆ. ಪಹಣಿ ವಿಲೇಜ್ ಬಂದು ಕೊರ್ಲಕುಂಟೆ. ನಮ್ಮ ತಾತರ ಒಂದು ಸರ್ಕಾರಿ ಗೋಮಾಳ, ಸುಮಾರು 50-60 ವರ್ಷದ ಹಿಂಚೆ ಅಂತ ತೊಗೊತೀನಿ. ಸರ್ಕಾರಿ ಗೋಮಾಳನ ಸುಮಾರು ಪುಟ್ರಹಳ್ಳಿ ಕಾವಲಲ್ಲಿ ಏನಿದೆ, ಸುಮಾರು ಎಷ್ಟು ಎಕರೆ ಒಂದು ಐಡಿಯಾ ಇಲ್ಲ. ದರ್ಗಸ್ ಮುಖಾಂತರ ದುರ್ಗಪ್ಪ ಮಾರಪ್ಪರವ್ರಿಗೆ 4 ಎಕರೆ ಪಾಣಿ ಬಂದಿದೆ. ಸೊ ಹಂಗಾಗಿ ಆ ಒಂದು ಹೊಲದಲ್ಲಿ ನಮ್ಮ ತಾತರು ಅಂದರೆ ಅಮ್ಮರಪ್ಪ ಮತ್ತು ನಮ್ಮ ಮಾಮರಿಗೆ ನಮ್ಮ ಅಕ್ಕನ ಕೊಟ್ಟಿರೋದು, ನಮ್ಮ ಅಮ್ಮನ ಸ್ವಂತ ತಮ್ಮನಿಗೆ. ಸೊ ಹಾಗಾಗಿ ಇಷ್ಟು ವರ್ಷ ಸ್ವಲ್ಪ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಜಮೀನು ಏನು ಮಾಡೋಕ್ಕಾಗಿರಲಿಲ್ಲ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಈ ಒಂದು ಮೋಟ್ರ್ ಪಂಪ್ ಎಲ್ಲ ಬಂದಿತ್ತು. ಕೆಲವೊಂದು ಕಾರಣದಿಂದ ಇಳಿಸೋಕ್ಕಾಗಿರಲಿಲ್ಲ. 14 ಡಿಸೆಂಬರು 2025 ಭಾನುವಾರ ಅದೊಂದು ಶುಭಗಳಿಗೆ ಕೂಡ ಬಂದಿದೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ಕಷ್ಟಪಟ್ಟಿದ್ವಿ. ನಮ್ಮ ಮಾವ, ನಮ್ಮ ತಾತ, ನಾವು, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಏನಿದೆ ಎಲ್ಲರೂ ಕಷ್ಟಪಟ್ಟಿದ್ವಿ ಈ ಒಂದು ಜಮೀನಿಗಾಗಿ. ಈ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ಮುಂಬರುವಂಥ ದಿನಗಳಲ್ಲಿ ಸುಮಾರು ಈ ಒಂದು ಜಮೀನಲ್ಲಿ ಒಂದು ಸಮಗ್ರ ಕೃಷಿ ಮತ್ತು ಮಾದರಿ ತೋಟ ಮಾಡಬೇಕಂತ ತುಂಬ ಪ್ಲ್ಯಾನ್ ಇದೆ. ಇಷ್ಟು ವರ್ಷ ನಾವೇನು ಅಡ್ಡಾಡಿದ್ವೋ ಆ ಒಂದು ಅನುಭವನ ಈಗ ಪ್ರಾಕ್ಟಿಕಲಿಯಾಗಿ ಪಡ್ತಾಯಿದ್ದೀವಿ. ಸೊ ಲಾಸ್ಟ್ ಇಯರು ಇದಕ್ಕೆ ಕಡಲೆಗಿಡ ಹಾಕಿದ್ವಿ, ಲಾಸ್ ಆಯಿತು, ಬಂದಿಲ್ಲ, ಮಾಡಿದ್ವಿ. ಇನ್ನು ಮುಂದೆ ತೋಟಗಾರಿಕೆಗೆ ಒಟ್ಟು ಇದೇ ತೋಟಗಾರಿಕೆ ಬೆಳೆಗಳನ್ನ ಆದಷ್ಟು ಮಾಡಬೇಕಂತ ಪ್ಲ್ಯಾನ್ ಇದೆ. ಸಮಗ್ರ ಕೃಷಿಯಿಂದ ಪ್ರತಿಯೊಂದು ಸುಮಾರು 2-3 ವರ್ಷ ತೊಗೊತೀನಿ. ಹಂತ ಹಂತವಾಗಿ ಮಾಡ್ತಾಯಿದ್ದೀನಿ. ಮತ್ತೇನೆಂದರೆ ಜೀರೋ ಬಂಡವಾಳ ಅಂದರೆ ಏನೂ ಇಲ್ಲ, ಸಾಲ ಮಾಡ್ಕೊಂಡಿದ್ದೀವಿ ಈ ಒಂದು ಜಮೀನು ಪ್ರಯುಕ್ತ. ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ಕೆಲವೊಂದನ್ನು ಹೇಳೋಕ್ಕಾಗಲ್ಲ. ಪ್ರಶಾಂಪದಿಂದ ಈ ಒಂದು ಮೋಟ್ರ್ ಪಂಪು ಇಳಿಯಲು ಬಂದಿದೆ ಈ ಒಂದು ಮಿಷಿನ್ನು. ಸೊ ಏನಂದರೆ ಇದು ನಾಗಣ್ಣವರು, ಪ್ರಶಾಂಪುರ ಮೋಟ್ರ್ ರಿವೈಂಡಿಂಗ್ ಅಂಗಡಿಯವರು, ನಮ್ಮ ಬ್ರದರು. ನಾವು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ಸೀನಿಯರ್ ಬ್ಯಾಚು, ನಾವು 9th ಇದ್ದಾಗ ಇವರು 10th, ಒಟ್ಟು 3 ವರ್ಷ ನಮ್ಮ ಬ್ರದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇತ್ತು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಅದಕ್ಕೆ ಪ್ರೌಢಶಾಲಾ ವಿಭಾಗ ಅಂತಿತ್ತು. ಇವರು ನಾಗಣ್ಣ ಅಂತಂದು, ಇಬ್ಬರು ನಾಗಣ್ಣರೇ. ಇವರು ಕುರಿ ಓನರು, ಅವರು ಮೋಟ್ರ್ ರಿವೈಂಡಿಂಗ್ ಓನರು. ಇಷ್ಟಿದೆ. ಅವರು ನಮ್ಮ ಮಾವರು ಅಯ್ಯಪ್ಪ ಸ್ವಾಮಿ ಹಾಕೊಂಡಿದ್ದಾರೆ, ನೀಲಕಂಠ ಸ್ವಾಮಿಯವರು. ನಮ್ಮ ತಾಯರು ಗಂಗಮ್ಮ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಇವರು ನಮ್ಮ ತಂದೆಯರು, ಇವರು ಅವಿನಾಶ ಸ್ವಾಮಿಯವರು, ಅವರು ಹಾಸಿನಿಯವರು, ಅವರಮ್ಮ ಮಮತವರು. ಇಷ್ಟು ಕೆಲಸ ಇವತ್ತು ಕಳ್ಳೆ ಇದೆ ಎಲ್ಲ. ಇಷ್ಟು ಕೆಲಸ ನಡೀತಾ ಇದೆ. ಸಮಯ 4 ಗಂಟೆ ಆಯಿತು. ನೋಡ್ರಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಇದೊಂದು ಮೋಟ್ರ್ ಪಂಪ್ ಇಳಿಸೋದಕ್ಕೆ. ಅವಾಗೆಲ್ಲ ಮ್ಯಾನ್ಯಲ್ ಮಾಡ್ತಾಯಿದ್ರು, ಗಡಾರಿ ಇದೆಲ್ಲ ತೊಗೊಂಡು ಹತ್ತಿ ಮಾಡಬೇಕಿತ್ತು. ಈಗೆಲ್ಲ ಮಿಷಿನ್ಸ್ ಬಂದಿದೆ. ಈ ಥರ ಬುಲೆರಾಗಿ ಫಿಟ್ ಮಾಡ್ಬೋದು, ಟ್ಯಾಕ್ಟ್ರಿಗೆ ಫಿಟ್ ಮಾಡ್ಬೋದು. ಈ ಮೋಟ್ರ್ ಪಂಪ್ ಎತ್ತಿ ಇಳಿಸುವಂತಹ ಪದ್ಧತಿ ಫಸ್ಟ್ ವಿಡಿಯೋ ಇದು. ಸೊ ಅದಕ್ಕೂ ಮುಂಚೆ ವಿಡಿಯೋ ಮಾಡಿದ್ದೆ, ಅಪ್ಲೋಡ್ ಮಾಡೋಣ ಅಂತ, ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ದಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಾವು ಬೆಳೆಯುವಂತಹ ಬೆಳೆ, ನಮ್ಮ ಅನುಭವ, ನಮ್ಮ ಕಷ್ಟ, ನಮ್ಮ ಸುಖ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ರೈತರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು. ಫಸ್ಟ್ ಪೈಪ್ ಟೋಟಲ್ 9 ಪೈಪು ಬಿಡೋದು ಇವತ್ತಿನ ದಿನ. ಫುಲ್ ಸುಸ್ತು, ಫುಲ್ ಟಯರ್ಡ್, ಹಾರ್ಡ್ ವರ್ಕ್. ಇದನ್ನೆಲ್ಲ ಮುಂಚೆಗೆ ಮಾಡ್ಕೋಬೇಕು. ಮೋಟ್ರ್ ಲೈನ್ ಕೊಟ್ಟಾಗಿಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕು. ಅದೇ ಮೋಟ್ರು ಕರೆಂಟ್ ಹೋಗೋ ಟೈಮಲ್ಲಿ ಆದರೆ ಹಿಂಗೆ ಆಗೋದು. ಹೆವಿ ವರ್ಕು, ತುಂಬ ಕಷ್ಟ ಅನಿಸುತ್ತೆ. ಫಸ್ಟ್ ಅನುಭವ ಅಲ್ಲ, ಪ್ರಾಕ್ಟಿಕಲ್ ಅನುಭವ ಆಗುತ್ತೆ, ಆಮೇಲೆ ಗೊತ್ತಾಗುತ್ತೆ.
ಯಾವ ಟೈಮ್ಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಪ್ರೀ ಪ್ಲ್ಯಾನ. ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಬಿಡು ಬಿಡು ಕೆಳಗೆ ಬಿಟ್ಬಿಡಿ. ಹಿಂದೆ ಬಾರ. ಸೆಕೆಂಡ್ ಪೈಪು ಯಾ ಇರ್ಲಿ ಸುಮ್ಮನೆ ಇಲ್ಲ ಅವಿರ್ತಾ ಸುಮ್ಮನೆ ಗಾಳಿ ಮಾಡೋಣ. ಇವರು ನಾಗೌಡರ ಕುರಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಕುರಿ ಕಾಯ್ತಾ ಇದ್ದಾನೆ ಹೆಲ್ಪ್ ಮಾಡೋದಕ್ಕೆ. ಅಬ್ಬಾ ನೋಡೊಂದು ರೈತರ ಕಷ್ಟ ಏನನ್ನೋದು ಇವಾಗ ಗೊತ್ತಾಗುತ್ತೆ. ಹೆಂಗಿರುತ್ತೆ ನೋಡ್ರಿ ರೈತರ ಒಂದು ಕಷ್ಟ. ಎಲ್ಲ ಹಂಗೆ ಮಾಡಿರ್ತೀನಿ, ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀನಿ. ನಮ್ಮ ಮಾಮ ನಮ್ಮ ಅಣ್ಣ ಎಲ್ಲ ಬೈತಿದ್ದಾರೆ ವಿಡಿಯೋ ಏನಕ್ಕೆ ಮಾಡ್ತೀವ ಅಂತ. ಆದರೆ ಇದು ವರ್ಕು ಫುಲ್ ಹಾರ್ಡ್ ವರ್ಕ್. ನೀರು ಇಳಿತವೆ, ಕುಕ್ಕರ್ ನೀರು ಕುಡಿತಾರೆ. ಆದರೆ ನೀರು ತರೋದು ಎಷ್ಟು ಕಷ್ಟ. ಪಾಯಿಂಟ್ ಮಾಡಿಸ್ಬೇಕು, ಬೋರ್ ಹಾಕ್ಸ್ಬೇಕು, ಮೋಟರ್ ಪಂಪ್ ತರಬೇಕು, ಸ್ಟಾರ್ಟರ್ ತರಬೇಕು, ಕೇಬಲ್ ತರಬೇಕು, ವೈರ್ ತರಬೇಕು. ಅಷ್ಟು ಜೋರಾಗಿ ಬಿಡ್ತಾರೆ ಪೈಪು, ಎಷ್ಟು ಬೇಗ ಬಿಡ್ತಾರೆ ನೀರು. ಎಷ್ಟು ವರ್ಕು ಅಂದರೆ ಹಾರ್ಡ್ ವರ್ಕು. ನೋಡು ಹೆಂಗೈತೆ ವರ್ಕು. ಇನ್ನೂ ಇಷ್ಟು ಪೈಪ್ ಇದ್ದಾವೆ, ಇನ್ನೂ 4-5 ಇದ್ದಾವೆ. ಲಾಲಿಪಾಪ್ ತೋರ್ಸು. ಏನು 9 ಪೈಪ್ ಇಲ್ಲಮ್ಮ, ನೆನ್ನೆ ಹಾಕಿದ್ದಣಮ್ಮ, ತರಲಿಲ್ಲ. ಅರ್ಜೆಂಟ್ ಕೆಲಸ. ಏನಕ್ಕೆ? ಹಾಲು ಹಾಕು. ಇದಕ್ಕೆ ಹಾಕೋ. ನೋಡಿ ನಮ್ಮಮ್ಮ ಮುಸ್ರೆ ಹಾಕ್ರಿ ಅಂತ ಹೇಳ್ತೈತೆ. ಊಟ ಬೆಳಿಗ್ಗೆ ಮಾಡಿರೋದು, ಮಧ್ಯಾಹ್ನ ಊಟ ಇಲ್ಲ, ಯಾತೂ ಇಲ್ಲ. ಅಷ್ಟು ಹಾರ್ಡ್ ವರ್ಕ್. ನೋಡು ಹಾಲು, ಮುಸ್ರೆ, ನೀರು ಅವಾಗ ಹಾಕ್ತಿರ್ಬೇಕು. ಯಾಕಂದರೆ ಶಾಂತಿ. ಎಲ್ಲರಿಗೂ ಇದ್ದಿದ್ದೆ ಇದು, ಇದೆಲ್ಲ ಇರಬೇಕು. ನೋಡಿ ನೀರಿಕ್ಕಿದೆ, ಇಲ್ಲಿ ನೀರು ಹಾಕಬೇಕು. ಆಮೇಲೆ ಮುಸ್ರೆ ಹಾಕಬೇಕು. ಅವಾಗ ಶಾಂತಿ ಇರುತ್ತೆ ಅಂತ. ಮತ್ತು ಬೇರೆ ಯೂಟ್ಯೂಬರ್ ನೋಡು ಏನೇನು ಹೇಳ್ತಾರಲ್ಲ ಗೊತ್ತಾ? ನಾವೆಲ್ಲ ನೋಡಿ ಕಲ್ತಿರೋದು, ಯೂಟ್ಯೂಬರ್ಸ್ ನೋಡೇ ಕಲ್ತಿರೋದು. ಇದು ಮುಸ್ರೆ ಹಿಂಗೆ ತೊಗೊಳೋದು, ಮುಸ್ರೆನ ಹಿಂಗೆ ಹಾಕೋದು, ಎಲ್ಲರಿಗೂ ಶಾಂತಿ ಆಗಲಿ ಅಂತ. ಕಾಡ್ತಾರಪ್ಪ.
ಒತ್ತಿಡ್ಕ ನಂಗೆ ಜಲ್ದಿ ಕೈ ಮುಗ್ದು ಎತ್ತು. ಕೈ ಮುಗಿ ನಿನ್ ದೇವ್ರ ನೆನೆಸ್ಕ ಹಂಗೆ ನೆನ್ಸ್ಕೊಂಡು ಇಡ್ಕ ಹಿಂಗೆ ಒತ್ತಿಡ್ಕ ಹಂಗೆ ಒತ್ತಿಡ್ಕ. ಹಿಡ್ಕ ಹಂಗೆ ಬಿಡಮ್ಮ ಬಿಡು ಬಿಡು. ಕೈ ಬಿಡಿ ಓಕೆ ಡನ್. ಸರಿ ಗೊತ್ತಾಯ್ತಲ್ಲ. ಎಷ್ಟು ಐಡಿಯಾ ಅಂತ ಬಿಟ್ರೆ ಅದು ಹಂಗಾಗಿ ಜ್ಯೂಸ್ ಕೊಡಿ, ಜ್ಯೂಸ್ ಆಯ್ತಲ್ಲಿ. ಬಾರಮ್ಮ ಗಂಗಮ್ಮ. ನಮಸ್ಕಾರ ಗಂಗಮ್ಮ. ಆಗ ಅಲ್ಲೈತ ಚಂಬು ನೋಡ್ದು ಮತ್ತೆ ನಿಂತಿರೋ ನೀರೆಲ್ಲ ಹೋಗಿ ಆ ಬಸ್ಸಲ್ಲಿ ಕಿತ್ಕೋಬೇಕು. ಅವ ನೀರು ಜಾಸ್ತಿ ಆಗೋದು ಅಂತ ಗ್ಯಾಸ್ ಎಲ್ಲರೂ ಮೇಲ್ಗಡೆಯಿಂದ ಕಿತ್ಕೊಂಡಿದ್ರೆ ಊರ್ದಾಗ ಇಷ್ಟು ಉರ್ತದ ಒಂದು ಕೆಳಕವು ಇಷ್ಟು ಕೆಳಕ್ ಕೂರ್ತದವೆ. ಆ ಮೋಟ್ರ್ ಸದ್ಯಕ್ಕೆ 5 ಪೈಪಿಗೆ ಇಷ್ಟು ಬರ್ತಿದಾವಂದ್ರೆ ರೇಟ್ ಇನ್ನೂ ಒಂದು 4-5 ಬಿಟ್ರೆ ಈಗ ಇಷ್ಟು ಗ್ಯಾಪ್ ಇಲ್ಲ. ಕರೆಕ್ಟ್ ನೀರು ಮೋಟ್ರ್ ಆಫ್ ಮಾಡ್ಲಾ? ಮಣ್ಣು ಅಡ್ಡ ಹಾಕತ್ಲಾಗ ಆ ಕಡೆಗೆ ಅಲ್ಲ ಇಲ್ಲೇ ಹಾಕು. ಪೈಪ್ ಹತ್ರ ಅಣ್ಣ. ಮೋಟ್ರ್ ಆಫ್ ಮಾಡ್ಲಾ? ಆಫ್ ಮಾಡ್ಲಾ? ಪೂಜೆ ಮಾಡ್ಲಿ ಬಿಡು. ಕರೆಂಟ್ ಅಕ್ಕ ನೀವು ಆ ಕಡೆ ಮಾಡ್ಕೊಂಡು ಆ ಕಡೆ ಇಷ್ಟು ಒಂದು ಗ್ಯಾಪ್ ನೀರು ಹೋಗ್ತದೆ ಇವಾಗ. ಗ್ಯಾಪ್ ಐತಲ್ಲ, ಗ್ಯಾಪ್ ನೀರು ಸಿಗ್ತದೆ ಹಾಯ್ ಫ್ರೆಂಡ್ಸ್, ಟೈಮು 6:45 ಆಗಿದೆ. ಸೊ 5:45ಗೆ ನಾವು ಚೆಕ್ ಮಾಡಿದ್ವಿ, 5 ಲೆಂತ್ ಬಿಟ್ಟು. ಯಾಕಂದರೆ ಇದು ಮೋಟ್ರ್ ಕೊರೆಸಿ ಬೋರ್ವೆಲ್ ಕೊರೆಸಿ ಸುಮಾರು 8ರಿಂದ 10 ವರ್ಷ ಆಗಿದೆ. ಸುಮಾರು 9 ಲೆಂತ್ ಮಾಡಿದ್ವಿ. ಸೊ ಪೂಜಾ ವಿಧಾನಗಳು ನೆರವೇರಿಸಿದ್ವಿ. ಇದು ಲಾಸ್ಟ್ ಲೆಂತ್, ಇದು 9ನೇ ಲೆಂತ್. ಒಳ್ಳೆ ನಿಧಾನ ಬಿಡು, ದೂರ ಆಯ್ತಣ್ಣ ನಗಣ, ನಿಧಾನ ಬಿಡು. ಎಷ್ಟು ಸ್ಪೀಡಾಗಿ ಬರುತ್ತೆ ಗೊತ್ತಾ ಲೆಂತ್. ಅದು ಇನ್ನೂ ಹೊಸದಾದ್ರೆ ಇನ್ನೂ ಜೋರಾಗಿ ಬರುತ್ತೆ ಅಂತ ನಾನು ನೈಟ್ ಆಯ್ತು ನಿಧಾನಕ್ಕೆ ಬಿಡ್ರಿ ಅಂತ ಹೇಳಿದ್ದೀನಿ ನಾಗ. ಸೊ ಯಾಕಂದರೆ ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಈ ಕಡೆ ಲೈಟಾಗಿ ಹೈಟ್ ಐತಿ, ಇವಾಗ ಹೈಟ್ಗೆ ಹೋಗುತ್ತೆ, ಅಲ್ಲಿಗೂ ಮೇಕ್ ಹೋಗುತ್ತಲ್ಲ. ಕರೆಕ್ಟ್ ಸಾಕೇಳು ಬೇಡ ಅಂತ ಇದನ್ನೇ ಹೈಟ್ ಮಾಡೋದು ಅಷ್ಟೇ. ಇನ್ನೇನು ಇನ್ನೊಂದು ರೌಂಡ್ ಐತೆ ನೋಡಿ, ರೌಂಡ್ ತೆಗಿ. ಬಗ್ಗಿರೋದು ಎಲ್ಲೈತೆ ಅದಲ್ಲ ಇನ್ನೊಂದು ನೋಡಕ್ಕ. ಈಗ ಇದು ಬೇಕಲ್ಲ, ಈಗ 6 ಅಡಿ ಪೈಪ್ ತರ್ಬೇಕಾಗತ್ತೆ. ಪೈಪ್ ಲೈನ್ ಮಾಡ್ಬೇಕಂದ್ರೆ ತರ್ತೀನಿ ತಡಿ ಇವಾಗ ತಡಿ. ಕಾಲ್ ಮ್ಯಾಗ ಬಿದ್ದಾವ ನೋಡ್ಕೊಂಡದು. ಹಾಂ ಅದು ಕೊಡ್ಬೇಕು, ಕೊಡಿ. ಇದು ಇದೆ ಸುಮೀರಪ್ಪ, ಅದೆಲ್ಲ ಮಾಡ್ತಾರೆ. ನಿಮಗೆಲ್ಲ ಕೊಡಬೇಕು. ನಗಣ ನೀನು ಹೋಗಪ್ಪ ತಗೆ, ಕೊಡು. ದೂರ ಹೋಗ್ಬಿಡಿ ನೀವು. ಸ್ವಲ್ಪ ಹಿಂಗೆ ಅಲ್ಲ ನಿಂತ ಫೈನಲಿ ಕ್ಲೋಸಿಂಗ್ ಮಾಡ್ತಾ ಇದ್ದೀವಿ. ಸುಮಾರು 7 ಗಂಟೆ ಆಗಿದೆ ಅಂದ್ಕೊಂತೀನಿ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಇರುತ್ತೆ ರೈತರದ್ದು. ಇವೇ ತಾನೆ
ಇದಕ್ಕೇನು ಡಬಲ್ ಬೇಕಾಗಿಲ್ಲ 9 ಪೈಪಿಗೆಲ್ಲ ಹಾಂ ಡಬಲ್ ಕ್ಲಾಸ್ ಬೇಕಾಗಿಲ್ಲ, ಸಿಂಗಲ್ ಹಾಕಿದ್ರೆ ಸಾಕು. ಹಾಕು ನೋಡೋಣ. ಸಿಂಗಲ್ ಹಾಕು, ಹಾಂ ಇನ್ನ ಚೆನ್ನಾಗಿ ಬಿಡ್ತಿಯಲ್ಲ ಅವಾಗ ಬೇಕಾದ್ರೆ ಇನ್ನೊಂದು ಹಾಕಿ. ತಂದಿದ್ವಲ್ಲ ಒಂದು ಹಾಕು, ನಾನು ಬೆಳಿಗ್ಗೆ ಹಾಕ್ಯಂತ ನೀವು. ಹಾಂ ಡಬಲ್ ಕ್ಲಾಂಪು, ಸಿಂಗಲ್ ಕ್ಲಾಂಪು ಒಂದಾಗಿ ಸಾಕು. ಸ್ಪಾನರ್ ಬೇಕಾ? ಸ್ಪಾನರ್ ಬೇಕು. ಸರ್ 27 ಒಂದು ರಿಂಚ್ ತಗೊಂಡೈತೆ, ಅದು ಟೈಟ್ ಮಾಡಲ್ಲ. ನೀವು ಒಂದಂದ್ರೆ ಒಂದು ಹಾಕ್ಕೊಡ್ತೀನಿ, 2 ಅಂದರೆ 2 ಹಾಕ್ಕೊಡ್ತೀನಿ. ಎಲ್ಡ್ ಹಾಕ್ಬಿಡೋಣ. ಯಾಕೆ ರೈತರ ಕಷ್ಟ ಯಾರಂದರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಮಾಡೋರ್ಗೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಏನು ಅಂತಂದು. ಇನ್ನು ಮುಂದಿದೆ, ನನಗೂ ಹಬ್ಬ ಇದೆ, ನೋಡೋಣ ಅದು ಏನು ಹೆಸರು ಮಾಡ್ತೀನಿ, ಅದು ಏನು ಕೆಲಸ ಮಾಡ್ತೀನೋ ಗೊತ್ತಾಗುತ್ತೆ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಸುಮಾರು 7 ಕಾಲ ಆಗಿದೆ ಅನಿಸುತ್ತೆ. ಆ ಕಡೆ ಇದ್ದಾರೆ ದೂರ, ಬೇಟ್ರಿ ಹಾಕೊಂಡಿದ್ದಾರೆ ನೋಡ್ರಿ ಅಲ್ಲಿ. ಸೊ ಇದು ಇಷ್ಟಕ್ಕೆ ಬಂದಿದೆ ಇವತ್ತು. ನೋಡಿ ಎಷ್ಟು ಕಷ್ಟ, ಎಷ್ಟು ಇದೆ ಅಂದರೆ ಸುಮಾರು ಕಷ್ಟ. ಮಾಡೋರಿಗೆ ಗೊತ್ತಾಗುತ್ತೆ, ನೋಡೋರಿಗೇನು ಆರಾಮಾಗಿ ನೋಡ್ತಾರೆ, ಆರಾಮಾಗಿ ಕಮೆಂಟ್ ಮಾಡ್ತಾರೆ, ಹೆಂಗಂದಂಗೆ ಕಮೆಂಟ್ ಮಾಡ್ತಾರೆ ರೈತರ ಬಗ್ಗೆ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಕಷ್ಟ ಏನನ್ನೋದು ಗೊತ್ತಾಗಬೇಕು ಅವ್ರಿಗೆ. ಇನ್ನು ಟೈಟ್ ಮಾಡಿದ್ದೀನಾ ಅಣ್ಣ? ಇದನ್ನು ಟೈಟ್ ಮಾಡಲಾ? ಅಲ್ಲ ಗ್ರಿಪ್ ಸಿಗ್ತಿಲ್ಲಲ್ಲ ಅದು. ಅದಕ್ಕಲ್ಲ, ಅದ್ರದ್ದಲ್ಲ, ಇಲ್ಲಿ ಸ್ಪಾನರ್ ಆಡಬೇಕಷ್ಟೇ. ಇದು ಟೈಟ್. ನೋಡಿ ಇಷ್ಟು ಕೆಲಸ, ಸುಮಾರು ಕಷ್ಟ ಇದೆ. ಯಾಕಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅದನ್ನು ನೋಡೋರ್ಗೂ. ಟೈಟ್ ಮಾಡಿದ್ದೀನಿ ಯೂಸ್ ಮಾಡಲಾ? ಇದು ಅಲ್ಲಿ ಯಾರು ಹೋಗ್ರಿ ಬೇಗ. ನೋಡಿ ಡಬಲ್ ಕ್ಲಾಂಪ್ ಹಾಕ್ಸ್ಬಿಟ್ವಿ. ಇಷ್ಟು ವರ್ಷ ದೇವ್ರು ಕಾಪಾಡಿದಾನೆ, ಇನ್ನು ಮುಂದೆ ದೇವ್ರು ಕಾಪಾಡಲಿ ನಮ್ಮ ಪರ. ಎಮರ್ಜೆನ್ಸಿಗೆ ಕಷ್ಟ ಕಾಲಕ್ಕೆ ನಾಗಣ್ಣರು ಬಂದು ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ. ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಾಗಣ್ಣ, ಅಂದರೆ ತುಂಬ ಕಷ್ಟ, ತುಂಬ ಹಾರ್ಡ್ ವರ್ಕ್. ಹಾಯ್ ಫ್ರೆಂಡ್ಸ್, ಕೊನೆಗೆ 7:15 ನಮ್ಮ ಮೋಟ್ರ್ ಇಳಿಸ ಕಾರ್ಯ ಮುಗೀತು. ಸೊ ಇಷ್ಟು ಕಷ್ಟ ಅಂದರೆ ಸುಮಾರು ಕಷ್ಟಪಡಲೇಬೇಕು, ನಾವು ಪಡ್ತಾಯಿದ್ದೀವಿ. ಇಷ್ಟು ಅನುಭವ, ಭಾಳ ಅನುಭವ ಆಯ್ತು ಇವತ್ತು. ಒನ್ ಡೇಗೆ ಮೊಬೈಲು ಮುಟ್ಟಿಲ್ಲ, ಎತ್ತು ಬಿಟ್ಟಿಲ್ಲ, ಮೊಬೈಲೆಲ್ಲೋ ಐತೆ, ಸ್ವಿಚ್ ಆಫ್ ಆಗೈತೆ ಮೊಬೈಲು. ಈ ಕೆಲಸ ನಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ಇರುತ್ತೆ, ಸ್ವಿಚ್ ಆಫ್ ಆಗುತ್ತೆ ಗೊತ್ತಿಲ್ಲ, ಆನ್ ಯಾವಾಗುತ್ತೆ ಗೊತ್ತಿಲ್ಲ. ಫೈನಲಿ ನಮ್ಮ ತಾತರ ಹೊಲದಲ್ಲಿ ತಾತನ ಕನಸು ಇವತ್ತಿಗೆ ನೆರವೇರಿತು. ಸಹಕಾರ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಟೋಟಲಿ ಇವತ್ತು ಕೆಲಸ ಇವತ್ತಿಗೆ ಮುಗಿದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಮುಂದೆ ಅಗ್ರಿಕಲ್ಚರ್ ಬಗ್ಗೆ ನಮ್ಮ ವಿಡಿಯೋ ಬರ್ತಾ ಇರುತ್ತೆ, ಎಲ್ಲರೂ ಸಹಕಾರ ಮಾಡಿ. ಆದಷ್ಟು ಗಾಡಿ ಮುಂದಕ್ಕೆ ಹೋಗ್ತಾಯಿದ್ದೆ. ಈಗ ನೈಟ್ 9 ಗಂಟೆಗೆ ಆನ್ ಮಾಡ್ಬೇಕಂತ ಹೇಳಿದ್ರೆ ಅದು ಆನ್ ಮಾಡ್ತೀನಿ. ಇನ್ನು ಮುಂದೆ ಇದು ಮಾಡ್ತೀನಿ ಇನ್ಫಾರ್ಮೇಷನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ದೇವರಿಗೆಲ್ಲ ನಮಸ್ಕಾರ ಮಾಡ್ತೀನಿ. ದುರ್ಗಾ ಪರಮೇಶ್ವರಿ, ನರಸಿಂಹಸ್ವಾಮಿ, ಮೈಲಲಿಂಗೇಶ್ವರ, 7 ಕೋಟಿನೂ ದೇವರೇ. ಹಿಂದೂಗಳಿಗೆ ಎಲ್ಲ ದೇವರು, ಯಾರು ಕಷ್ಟಕ್ಕೆ ಆಗ್ತಾರೆ ಅವರೇ ನಮ್ಗೆ ಕಾಪಾಡೋದು. ಸೊ ಇಷ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು ನನ್ನ ಸ್ನೇಹಿತರಿಗೆ.